ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಮಹಾತ್ಮರ ಸೇವೆ ಮಾಡಿದ್ರೆ ದೇಹಕ್ಕೆ ಪುಣ್ಯ ಬರುತ್ತೆ. ಮಹಾತ್ಮರ ದರ್ಶನ ಮಾಡಿ ನಿಮ್ಮ ಜೀವನ ಪಾವನ ಮಾಡಿಕೊಳ್ಳಿ. ಎಂಚಲ ಮಠದ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಸುಕ್ಷೇತ್ರ ಹಾಲಕುಸುಗಲ್ ಗ್ರಾಮದ ಶ್ರೀ ಸಿದ್ದಾರೂಢ ಸ್ವಾಮಿ ಮಠದಲ್ಲಿ ಆಶೀರ್ವಚನ ಕೊಟ್ಟಿದ್ದಾರೆ. ವೀಕ್ಷಕರೇ, ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಸುಕ್ಷೇತ್ರ ಹಾಲಕುಸುಗಲ್ ಗ್ರಾಮದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀಗಳು ಹಾಲಕುಸುಗಲ್ ಗ್ರಾಮಕ್ಕೆ ಬಂದು ಆಶೀರ್ವಚನ ಕೊಟ್ಟಿದ್ದಾರೆ. ಸೇವಾ ಮಾಡ್ರಿ, ಕೈಗಳಿಂದ ಪುಣ್ಯ ಬರ್ತದೆ. ಮನಸ್ಸಿನಿಂದ ಇದೊಂದು ಧ್ಯಾನ ಮಾಡಿ ಚಿಂತನೆ ಮಾಡ್ರಿ. ಪರಮಾತ್ಮನ ನಾಮಸ್ಮರಣೆ ಮನಸ್ಸಿನಾಗ, ಪರಮಾತ್ಮನ ನಾಮಸ್ಮರಣೆಯನ್ನು ಮನಸ್ಸಿನಾಗ ಅದು ಬಹಳ ಪುಣ್ಯ. ವಾಣಿಯಿಂದ ಹೇಳುತ್ತಿದ್ದಲು ಮನಸ್ಸಿನಾಗ ನಾವು ಸಂಕಲ್ಪ ಮಾಡ್ಕೊಂಡು ಬಹಳ ಪುಣ್ಯ. ಮನಸ್ಸಿನಲ್ಲೇ ಪರಮಾತ್ಮನ ನಾಮಸ್ಮರಣೆ ಮಾಡಬೇಕು. ಪರಮಾತ್ಮನ ಕುಂತ ಪರಮಾತ್ಮನನ್ನೇ ಮನಸ್ಸಿನಲ್ಲಿ ಸ್ಮರಣ ಮಾಡಬೇಕು, ಚಿಂತನೆ ಮಾಡಬೇಕು. ಅದು ಮಾನಸಿಕವಾದ ತಪಸ್ಸು. ಹೀಗೆ ತ್ರಿಕರಣಗಳಿಂದ ನಾವು ಪುಣ್ಯವನ್ನು ಮಾಡ್ಲಿಕ್ಕೆ ಬರ್ತದ. ಅದರಿಂದನೇ ಪಾಪವನ್ನು ಮಾಡಬೇಕು. ಪಾಪದ ಕೆಲಸ ಮಾಡಕ್ ಹೋಗ್ಬೇಡ್ರಿ, ಪುಣ್ಯದ ಕೆಲಸ ಮಾಡಿ. ಪುಣ್ಯದ ಕೆಲಸ ಮಾಡಿ, ನೀವು ಸುಖ ಆಗ್ತದೆ. ಮುಂದಿನ ಜನ ಶ್ರೇಷ್ಠ ಬರ್ತಾವ. ಖುಷೀನಾಂ ಶ್ರೀಮತಾಂ ಗೇಹಿ ಯೋಗಭ್ರಷ್ಟೋ ವಿಜಯತೆ ಅಥವಾ ಯೋಗಿನಾಮೇವ ಫಲೇ ಭವತಿ ಧೀಮತಾಂ ಅಂತೇಳಿ ಭಗವದ್ಗೀತೆ ಹೇಳ್ತಾನೆ. ಯಾರು ಈ ದೇಹದಿಂದ, ಮಾತಿನಿಂದ, ಮನಸ್ಸಿನಿಂದ ಪುಣ್ಯ ಮಾಡ್ತಾರೋ ಅವ್ರ ಮುಂದೆ ಶ್ರೀಮಂತರಾಗಿರ್ತಾರೆ, ಅವ್ರ ಮುಂದೆ ದೇವತೆಗಳಾಗಿ ಕೊಡ್ತಾರ. ಈ ದೇಹದಿಂದ, ಮಾತಿನಿಂದ, ಮನಸ್ಸಿನಿಂದ ಪುಣ್ಯವನ್ನೇ ಸಂಪಾದನೆ ಮಾಡಬೇಕು, ಧರ್ಮವನ್ನೇ ಸಂಪಾದನೆ ಮಾಡಬೇಕು. ಅವರು ಮುಂದೆ ಶ್ರೀಮಂತರಾಗ್ತಾರೆ. ಶ್ರೀನಾಮ ಶ್ರೀಮಂತಿ ಅಂದ್ರೆ ಶ್ರೀಮಂತರು. ಎಂತ ಶ್ರೀಮಂತರು? ಬಹಳ ಧನಿಕರು, ಒಳ್ಳೆಯ ಸದ್ಬುದ್ಧಿಗಳು, ಸದಾ ಸಂಪನ್ನರು, ಪುಣ್ಯಾತ್ಮರಾಗಿರ್ತಕ್ಕಂಥ ಗರ್ಭದಲ್ಲಿ ಬಿಟ್ಟು ಬಂದು ಈಗ ಪುಣ್ಯ ಮಾಡಿದ್ದಾರೆ. ಈಗ ಸತ್ಸಂಗ ಮಾಡಕತ್ತೀವಿ, ಈಗ ಬಂದು ಮಹಾತ್ಮರ ದರ್ಶನ ಮಾಡ್ಕೊಳಕತ್ತೀವಿ, ಮಹಾತ್ಮರ ಉಪದೇಶ ಕೇಳಕತ್ತೀವಿ. ಇದು ಮಹಾಪುಣ್ಯ. ಇದು ಕ್ಷಣವಶ ಸಜ್ಜನ ಸಂಗತಿ ಕ್ಷಣವಾಗಿ ಒಂದು ಸ್ವಲ್ಪ ಹೊತ್ತು ಮಹಾತ್ಮರ ದರ್ಶನ ಮಾಡ್ಕೊಂಡು ಅವ್ರ ಉಪದೇಶ ಕೇಳಿದ್ರೆ ಮಹಾಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಕ್ಷಣ ಮತ್ತು ದಿವಸ ಗಂಟೆ ಎಲ್ಲ ಕ್ಷಣವೇ ಸಜ್ಜನ ಸಂಗತಿ ರೇಖ ಭವತಿ ಭವಾರಣವ ಕರ್ಣೇನ ಅಂತ. ನಾವು ಇಂಥ ಮಹಾತ್ಮರ ಸಂಧ್ಯಾನಕ್ಕೆ ಬಂದು ಮಹಾತ್ಮರ ಆನಂದವಾಗಿ ನೋಡಿ ಅವರು ಹೇಳಿದ ಉಪದೇಶವನ್ನು ಕೇಳಿದ್ರೆ ನಮ್ಮ ದೋಷ ಎಲ್ಲ ನಾಶ ಆಗಬೇಕು. ನಾವು ಪವಿತ್ರ ಆಗ್ತೇವೆ. ಅದಕ್ಕೋಸ್ಕರವಾಗಿ ತ್ರಿಕರಣ ಶುದ್ಧಿ, ದೇಹ ಶುದ್ಧ ಆಗ್ಬೇಕು, ಮಾತುಗಳು ಪವಿತ್ರ ಆಗ್ಬೇಕು, ಮನಸ್ಸು ಪವಿತ್ರ ಆಗಬೇಕಿಂತ ಸತ್ಸಂಗದಲ್ಲಿ ಆಗ್ತಾವ. ಇವು ತ್ರಿಕರಣಗಳು ಶುದ್ಧಿ ಆಗಬೇಕಾದ್ರೆ ಸತ್ಸಂಗದಲ್ಲಿ ದೇಹದಿಂದ, ವಾಣಿಯಿಂದ, ಮನಸ್ಸಿನಿಂದ ಪವಿತ್ರರಾಗಬೇಕಾದ್ರೆ ಇಂಥ ಸತ್ಸಂಗ ಬೇಕು. ಎಲ್ಲಿ ಮಹಾತ್ಮರಾಗ, ಎಲ್ಲಿ ಸತ್ಸಂಗ ನಡೀತದ, ಎಲ್ಲಿ ಗುರುಗಳಿದಾರ ಅಲ್ಲಿ ಹೋಗ್ಬೇಕು, ಅವರ ದರ್ಶನ ಮಾಡ್ಕೊಳ್ಬೇಕು, ಅವರ ವಾಣಿಯನ್ನು ಕೇಳಬೇಕು. ಅವಾಗ ತ್ರಿಕರಣಗಳು ಶುದ್ಧಿ ಆಗ್ತದೆ. ಅಲ್ಲಿಂದ ತನಕ ಬಂದ್ರೆ ದೇಹ ಶುದ್ಧಿ ಆಯ್ತು. ಮಹಾತ್ಮರನ್ನು ನೋಡೋದ್ರಿಂದ ಇಂದ್ರಿಯ ಶುದ್ಧಿ ಆಗ್ತದೆ. ಮಹಾತ್ಮರ ಉಪದೇಶ ಕೇಳೋದ್ರಿಂದ ಮನಸ್ಸು ಶುದ್ಧಿ ಆಯ್ತು, ತ್ರಿಕರಣ ಶುದ್ಧಿ ಆಗ್ತದೆ. ಇಂಥ ಸತ್ಸಂಗಿಯಲ್ಲಿ ಮಹಾತ್ಮರು, ಜ್ಞಾನಿಗಳು, ಸತ್ಪುರುಷರಲ್ಲ ಅಲ್ಲಿ ಭಾಗವಹಿಸಿದ್ರೆ ಮೂರು ಶುದ್ಧಿ ಆಗ್ತಾವ. ದೇಹನೂ ಪವಿತ್ರ ಆಗ್ತದೆ, ಆಮೇಲೆ ನಿಮ್ಮ ವಾಣಿಯನ್ನು ಪವಿತ್ರ ಆಗ್ತದೆ, ನಿಮ್ಮ ಇಂದ್ರಿಯಗಳೆಲ್ಲ ಪವಿತ್ರ ಆಗ್ತಾವ. ಆದ್ದರಿಂದ ನಾವೆಲ್ಲರೂ ಕೂಡ ಇಂಥ ಶ್ರೇಷ್ಠವಾದ ಮನುಷ್ಯರನ್ನು ಹೊಂದದ ಇದು ಸಾರ್ಥಕವಾಗಬೇಕು. ಮನುಷ್ಯನನ್ನು ನಾವು ಪಡೆದುಕೊಂಡು ಪುಣ್ಯ ಜೀವಿಗಳಾಗಿ ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಂಡು ಅಮರನಾಗಬೇಕು. ಅಮರನಾಥವನ್ನು ಪಡ್ಕೊಂಡ್ರೆ ಮನುಷ್ಯ ಜನ್ಮದ ಸಾರ್ಥಕತೆ. ಅದು ಸಾಧ್ಯ ಆಗಲಿಲ್ಲ ಅಂದ್ರೆ ಮುಂದಿನ ಜನ್ಮ ಶ್ರೇಷ್ಠವಾದ ಜನ್ಮಗಳು ಬರಬೇಕು, ಶ್ರೀಮಂತ ಜನ್ಮಗಳು. ಅದು ಭಗವತ್ ಸಾಕ್ಷಾತ್ಕಾರ ದ್ವಾರ ಯಥಾರ್ಥ ಜ್ಞಾನ ಮಾಡ್ಕೊಂಡು ಮುಕ್ತರಾಗುವುದು ಮನುಷ್ಯನ ಮುಖ್ಯ ಕರ್ತವ್ಯ. ಅದು ನಾವು ಪ್ರಾಪ್ತಿ ಆಗಲಿಲ್ಲಪ್ಪ ಅಂತಂದ್ರೆ ಇಂಥ ಸತ್ಸಂಗಾದಿಗಳ ಮೂಲಕವಾಗಿ ಮುಂದಿನ ಜನ್ಮಗಳು ಶ್ರೀಮಂತ ಜನ್ಮಗಳು, ಪುಣ್ಯಜೀವಿಗಳು, ಪುಣ್ಯಜೀವಿಗಳಾಗಿ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಸಾಧನವಾದಂಥ ಅನೇಕ ಸಾಧನೆ ಮಾಡತಕ್ಕಂಥ ಸಜ್ಜನರ ಸಂಗತಿ ಬೆಳೆದು ಮನುಷ್ಯನ ಜೀವನ ಭಾವ ಮಾಡಿಕೊಳ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದದ್ದು. ಎಂಥ ಮಾನವ ಜನ್ಮ ಏನ್ ಗೆಲ್ಸಿದ್ದಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿದ್ದು ಏನ್ ಕರ್ಕೊಂಡು ನಾವು ಬರೇ ವ್ಯವಹಾರಿಕವಾದಂಥ ಅನೇಕ ನಷ್ಟವನ್ನು ಮಾಡತಕ್ಕಂಥ ಪಾಪ ಕರ್ಮಗಳನ್ನು ಮಾಡಿದ್ರು ಸ್ವಾದಂದ್ರೆ ಮನುಷ್ಯ ಜನ್ಮ ವ್ಯರ್ಥ ಆಗ್ತದೆ. ವ್ಯರ್ಥ ಮಾಡ್ಕೊಳ್ರಿ, ಸಾರ್ಥಕ ಮಾಡ್ಕೊಳ್ರಿ, ಸತ್ಸಂಗ ಮಾಡ್ರಿ.
ಶಾಸ್ತ್ರ ಪುರಾಣ ಕೇಳ್ರಿ, ಮಾತು ಸೇವಾ ಮಾಡ್ರಿ, ಪರಮಾತ್ಮ ಒಳ್ಳೆಯದ ಸ್ವಲ್ಪ ಅನ್ನದಾನಗಳನ್ನು ಮಾಡ್ರಿ, ಒಳ್ಳೆಯದನ್ನು ಮಾಡಿ ಮನುಷ್ಯ ಜನ್ಮವನ್ನ ಸಾರ್ಥಕ ಮಾಡಿಕೊಡ್ರಿ. ಮುಂದಿನ ಜನ್ಮಗಳು ಶ್ರೀಮಂತ ಜನ್ಮಗಳು ಅಥವಾ ಅತ್ಯಂತ ಶ್ರೇಷ್ಠವಾದ ಬ್ರಹ್ಮಜ್ಞಾನ ಆತ್ಮ ಸಾಕ್ಷಾತ್ಕಾರ ಆಗುವಂತದ್ದನ್ನು ಮಾಡಿಕೊಡ್ರಿ. ಅದೇ ಮನುಷ್ಯನ ಬಗ್ಗೆ ಕರ್ತವ್ಯ ಇದೆ. ಅದನ್ನ ಶ್ರೇಷ್ಠವಾದ ಆಯುಷ್ಯ ನಿಯಮಗಳು ಮಾಯನ್ನು ಮೀರಿ ಭಗವನಿಗೆ ಸಮುದಾಯಕಾರ ಎನ್ನುವುದು ಅಂತೇಳಿ ಶ್ರೀಮಂತರು ಹೇಳ್ಯಾರ. ಶ್ರೀಮಂತರು ಹೇಳ್ಕೊಂಡಾರ. ಆಯುಷ್ಯ ಮನುಷ್ಯನಿಗೆ ಆಯುಷ್ಯದೇ ಆಯುಷ್ಯ ಎಷ್ಟು ವರ್ಷ ಬಾಳಬೇಕು, ಹೆಂಗೆ ಇರಬೇಕು ಅಂತ ಆಯುಷ್ಯ ಕೊಟ್ಟಾರ ಪರಮಾತ್ಮ. ಆ ಆಯುಷ್ಯ ಇರುವುದರೊಳಗೆ ಸತ್ಸಂಗ ಮಾಡಿ, ಮಹಾತ್ಮ ದರ್ಶನ ಮಾಡಿಕೊಂಡು, ದಾನ ಧರ್ಮಗಳನ್ನು ಮಾಡಿ, ಪುರಾಣ ಪುಣ್ಯಗಳನ್ನು ಶ್ರೇಷ್ಠವಾದಂಥದ್ದನ್ನು ಮಾಡಿ ಈ ಮನುಷ್ಯ ಜನ್ಮವನ್ನು ಶ್ರೇಷ್ಠವಾದ ರೀತಿ ಮುಂದಕ್ಕಾಗ ಮುಂದಿನ ಜನ್ಮ ಶ್ರೇಷ್ಠವಾದ ಜನ್ಮ ಶ್ರೀಮಂತರಾಗಿ ಶ್ರೀಮಂತರಾಗಿಬಿಡ್ತೇವೆ. ಅಷ್ಟೇ ಎಲ್ಲ ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಂಡ ಧನ್ಯರಾಗ್ತೇವೆ. ಆದ್ದರಿಂದ ಅಂತ ಮನುಷ್ಯನ ಪರಮಾತ್ಮ ಕೊಟ್ಟಾನ. ಇದು ಇರುವುದರೊಳಗಾಗಿ ನಾವಂತ ಸತ್ಸಂಗಗಳನ್ನು ಮಾಡಿ, ಪರಮಾತ್ಮ ಸೇವಾಗಳನ್ನು ಮಾಡಿ, ಒಳ್ಳೆಯ ಸದ್ಗುಣಿಗಳಾಗಿ ಕಾಯ ವಾಚ ಮತ್ತು ದೇಹದಿಂದಲೂ ಮಾತಿನಿಂದಲೂ ಮನಸ್ಸಿನಿಂದಲೂ ಪವಿತ್ರವಾದಂಥದ್ದನ್ನು ಮಾಡಿ ಪುಣ್ಯಶಾಲಿಗಳಾಗಿ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಧನ್ಯರಾಗೋಣ ಅಂತ ಸದ್ಬುದ್ಧಿಯನ್ನು ಉದ್ದೇಶಿಸಿದವರು ಸರ್ವರಿಗೂ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಇವತ್ತಿನ ಪ್ರವಚನ. ಇದೇ ಸಂದರ್ಭದಲ್ಲಿ ಗ್ರಾಮದ ಸಿದ್ದಾರೂಢರ ಭಕ್ತಿಯಾದ ಶ್ರೀಮತಿ ಗಿರಿಜವ್ವ ಹಾಡಗಲಿ ಇವರಿಂದ ಶ್ರೀಗಳಿಗೆ ತುಲಾಭಾರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಶ್ರೀಗಳ ಭಾವಚಿತ್ರವಿರುವ ಮೂರ್ತಿಯನ್ನ ಪಲ್ಲಕ್ಕಿಯನ್ನ ಕೂರಿಸಿ ಪ್ರಮುಖ ಬೇದಿಯಿಂದ ಸಾಗಿ ಮರಳಿ ಶ್ರೀ ಮಠಕ್ಕೆ ಬಂದು ಮುಕ್ತಾಯವಾಗುವುದು. ನಂತರ ಎಲ್ಲ ಭಕ್ತರಿಗೂ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಶ್ರೀ ಸಿದ್ದಾರೂಢ ಸದ್ಭಕ್ತ ಮಂಡಳಿಯವರು ತನು ಮನ ಧನದಿಂದ ಸಹಾಯ ಹಸ್ತವನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಸಾವಿರಾರು ಸಿದ್ದಾರೂಢರ ಭಕ್ತರು ಹಾಗೂ ಪರವೂರಿನ ಭಕ್ತರು ಹಾಗೂ ಹಲವಾರು ಶ್ರೀಗಳು ಈ ಸಂದರ್ಭದಲ್ಲಿ ಸಾಕ್ಷಿಯಾಗಿದ್ದಾರೆ. ಹಾಗೂ ಶ್ರಾವಣ ಮಾಸದ ಎಲ್ಲ ಕಾರ್ಯಕ್ರಮಗಳು ವೇದಮೂರ್ತಿ ವಿಶ್ವೇಶ್ವರಯ್ಯ ಚಿಕ್ಕಮಠ ನಿವೃತ್ತ ಗುರುಗಳು ಇವರಿಂದ ನೆರವೇರಿಸಲ್ಪಟ್ಟಿದ್ದಾವೆ. ಪರಮೇಶ್ವರ್ ತಿರ್ಲಾಪುರ್, ಟಿವಿ 24 ಕನ್ನಡ, ನವಲಗುಂದ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.